ನಮಸ್ಕಾರ. ಲೈಫ್ ಆಫ್ ಚೈಗೆ ಸ್ವಾಗತ ಸುಸ್ವಾಗತ. ಲೈಫ್ ಆಫ್ ಚೈ ಯೂಟ್ಯೂಬ್ ಚಾನಲ್ಗೆ ಹೇಳಿ ಎಲ್ಲರಿಗೂ ನಮಸ್ಕಾರ. ಹಾಯ್ ಹಲೋ ಬೇಡ ಬೇಡ ಫಸ್ಟ್ ನಮಸ್ಕಾರ. ಲೈಫ್ ಆಫ್ ಚೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಮಾಡ್ತಿರುವ ರೆಸಿಪಿ ಏನಂದ್ರೆ ವೈಟ್ ಸಾಸ್ ಪಾಸ್ತಾ. ಯಾವ ಒಂದು ವಿಶೇಷ ಇವತ್ತು ನಮ್ಮ ಚೈತ್ರ ಮ್ಯಾಮ್ ಬರ್ತ್ಡೇ, ಅದಕ್ಕೆ ವೈಟ್ ಸಾಸ್ ಪಾಸ್ತಾ ಮಾಡಿಸ್ಕೊಂತವ್ರೆ. ಸೊ ಇವಾಗ ವೈಟ್ ಸಾಸ್ ಪಾಸ್ತಾ ಯಾವ ರೀತಿ ಮಾಡ್ತೀನಿ ನಾನು, ಮತ್ತು ಅದನ್ನು ಟೇಸ್ಟ್ ಮಾಡಿ ಅದು ಹೆಂಗಿದೆ ಅಂತ ಇವರು ಒಂದಿಷ್ಟು ಜನ ಇನ್ನೊಂದು 3-4 ಜನ ಇದ್ದಾರೆ, ಅವರೆಲ್ಲ ಹೇಳ್ತಾರೆ. We will explore the recipe of white sauce pasta. So let's start. ಪಾಸ್ತಾನ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕು. ನೀರಲ್ಲಿ ಹಾಕಿ ಸಾಯಿಸ್ಬೇಕು. ನೀರಲ್ಲಿ ಮುಗಿಸಿ ಸಾಯಿಸೋಣ. ನೆಕ್ಸ್ಟ್ ಫೀಡ್ ಮಾಡ್ತವ್ರೆ, ನಮ್ಮ ಟೀಚರ್ ಫೀಡ್ ಮಾಡ್ತಾರೆ. ಇಂಗ್ಲಿಷ್ ಮಾತಾಡ್ತಿರೋದಕ್ಕೆ ಎಲ್ಲರೂ ಎದ್ರುಕೊಂಡು ಅಲ್ಲಿ ನಿಂತವ್ರೆ. ಈಗ ನೀರಲ್ಲಿ ಸಾಯಿಸಕ್ಕೆ ರೆಡಿ ಆಗಿದ್ದೀವಿ. ಪಾಸ್ತಾ ಏರಿಯಾ ಗ್ಯಾಂಗ್, ನಮ್ಮ ಏರಿಯಾ ಈಸ್ ಅ ಮಾಸ್ಟರ್ ಆಫ್ ಎಲ್ಲ ಇದಾಗತ್ತೆ ನೋಡಿ. ಉದ್ಯೋಗ ನಮ್ಮ ಮ್ಯಾಮ್ ಗ್ಯಾಸ್ ಆನ್ ಮಾಡೋದಲ್ಲೇ ಮುಗ್ಸಕ್ ಹೋಗೋರೆ. ಹೆಲೋ, ಇವರು ನೋಡಕ್ಕೆ ಸಾಫ್ಟ್, ಅದೇ ಸಾಫ್ಟ್ ಅಲ್ಲ. ಹಾಯ್ ನೀವು ಇವಾಗ ಪಾಸ್ತಾ ರೆಡಿ ಆಗ್ತಿದೆ ನೋಡಿ. ಈ ತರ ಬೇಯ್ತಾ ಇದೆ. some butter and some pepper powder, some onion ಮತ್ತು ಅದು ಕಾಳುಮೆಣಸಿನ ಪುಡಿ, ಈರುಳ್ಳಿ, ಇದು ಪಾಸ್ತಾ, ಉಪ್ಪು ಖಾರ ಹುಳಿಯನ್ನು ಹಾಕಿ ಮೈದಾ. ಈಗ ಜೋಳವನ್ನು ಬಿಡಿಸುತ್ತಿದ್ದಾರೆ. ಹಾಲು ಬೇಕಂತೆ. ನಾವು ಇನ್ನು ಸ್ಟೂಡೆಂಟ್ಸು ನಮ್ಗೇನೋ ಗೊತ್ತಿಲ್ಲ, ಟೀಚರ್ ಹೇಳ್ಕೊಂಡು ಕೊಡ್ತಾರೆ. ಜೋಳ, ನಾಟ್ ಮೇಕೆಜೋಳ. ಉದಯ್ ಅವರು ಅಮೆರಿಕದಿಂದ ರಿಟರ್ನ್ ಆಗಿದ್ದಾರೆ. ಈಗ 1 ತಿಂಗಳಾಗಿದೆ ಅಷ್ಟೇ. ಜೋಳ, ಬೆಣ್ಣೆ, ಸಣ್ಣ ಮೆಣಸಿನ ಪುಡಿ, ಕಾಳುಮೆಣಸು, ಈರುಳ್ಳಿ, ಉಪ್ಪು, ಹಾಲು. ದಿಸ್ ಆರ್ ದ ಮೆಟೀರಿಯಲ್ಸ್ ಆಫ್ ವೈಟ್ ಸಾಸ್ ಪಾಸ್ತಾ. ಓಕೆ, ಚೆನ್ನಾಗಿ ಬೆಂದಿದೆ. ಇವಾಗ ಸ್ಟವ್ನ ಆಫ್ ಮಾಡೋಣ. ಎಷ್ಟು ಬೇಕೋ ಅಷ್ಟು ಬೆಣ್ಣೆ ಹಾಕ್ಕೊಳ್ಬೇಕು. ಬೆಣ್ಣೆ ಕರಗ್ತು. ಈಗ ಬೆಣ್ಣೆ ಕರಗಿದ ಮೇಲೆ ಈ ಬೆಣ್ಣೆ ಕರಗಿರತ್ತಲ್ಲ, ಅದಕ್ಕೆ ಮೈದಾ ಇಟ್ಟು ಇವಾಗ ಮೈದಾ ಹಾಕ್ಬೇಕು. ಅರೆ ಗಂಟಾಗ್ಬಾರ್ದು, ಗಂಟಾಗ್ದಂಗೆ ಇವಾಗ ಚೆನ್ನಾಗಿ ಮಾಡಬೇಕು. ಉದಯವರು ಪಾಸಿಂಗ್ ಮಾಸ್ಟರ್ಗೋಸ್ಕರ ಪಾಸ್ತಾನ ವಿಡಿಯೋ ಮಾಡ್ತಿದ್ದಾರೆ. ಕನ್ನಡದಲ್ಲಿ ಜಾಸ್ತಿ ಮಾರ್ಕ್ಸ್ ಬೇಕು ಅಂತ ಇದೆಲ್ಲ ಮಸ್ಕ. ಇವನು ಔಟ್ ಆಫ್ ಔಟ್ ತೆಗಿಯೋಕ್ಕೋಸ್ಕರ ಪಾಸ್ತಾ ಮಾಡಕ್ಕೆ ಹೆಲ್ಪ್ ಮಾಡ್ತಾನೆ. ಈಗ ರಿಯಲ್ ಮ್ಯಾಚ್ ಇಸ್ ಸ್ಟಾರ್ಟ್. ಸೈಲೆಂಟ್ ಕೈ ಕಡೆ ಕೂತ್ಕೊಳ್ಳಿ. ಇವಾಗ ಟೇಕ್ ಸಮ್ ಮಿಲ್ಕ್ ಟು, ಹಾಲನ್ನ ಹಾಕಿ ಗುರಾಟ ಬರಬೇಕು. ಟೇಕ್ ಸಮ್ ಮಿಲ್ಕ್ ಟು ಡಿಸೋವ್ ದ ಬಟರ್ ಅಂಡ್ ಫ್ಲೋರ್. ಮಾತಾಡ್ಕೊಡ್ತೀನಿ ಈಗ, ಕನ್ನಡದಲ್ಲಿ ಮಾತಾಡಲಿ. ಟ್ರಾನ್ಸ್ಲೇಟ್ ಫ್ರಮ್ ಕನ್ನಡ. ಬೆಣ್ಣೆ ಮತ್ತು ಹಾಲು ಹಾಕಿ ಮತ್ತು ಮೈದಾ ಹಿಟ್ಟು ಹಾಕಿ ಫುಲ್ಲು ಮಿಕ್ಸ್ ಮಾಡಿ ವೈಟ್ ಪಾಸ್ತಾ ಮಾಡಲು ತಯಾರು ಮಾಡುತ್ತಿದ್ದೇವೆ. ಗೂರಾಡಬೇಕು, ಓಕೆನಾ? ಒಂಥರ ದೋಸೆ ಹಿಟ್ಟಾದಂಗೆ ಆಗಬೇಕು. ಹಾಲು, ಬೆಣ್ಣೆ ಮತ್ತು ಮೈದಾವನ್ನು ಹಾಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸು, ಆಮೇಲೆ ಖಾರ ಎಲ್ಲ ನಮ್ಮ ಈಗ ಒಬ್ರೊಬ್ರು ಕಡಿಮೆ ತಿನ್ನೋರು ಇರ್ತಾರೆ, ಉಪ್ಪು ಖಾರ. ಒಬ್ರೊಬ್ರು ಜಾಸ್ತಿ ತಿನ್ನೋರು ಇರ್ತಾರೆ. ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು. ಹೌದು, ನನಗೆ ಜಾಸ್ತಿ ಕೆಲಸ ಕೊಟ್ಟವ್ರೆ. ಜಾಸ್ತಿ ಕೆಲಸ ಕೊಟ್ಟಿದ್ದೀವಿ. ಬರ್ತಡೇಲಿ ವಿಶ್ ಮಾಡಿಬಿಟ್ಟು ಕೇಕ್ ಕಟ್ ಮಾಡಿಸ್ಬಿಟ್ಟು ನನಗೆ ಜಾಸ್ತಿ ಇವಾಗ ಕೆಲಸ ಕೊಟ್ಬಿಟ್ಟವ್ರೆ. ಆದರೂ ಬರ್ತಡೇ ದಿನ ವಿಡಿಯೋವನ್ನು ನಾವು ಮಾಡಿಸ್ತಿದ್ದೀವಿ. ನಮ್ಮ ಖುಷಿ ಹೋಗ್ತಾ ಇಲ್ಲ. ಹೋಗ್ಬೇಕೀಗ 8:30 ಹೋಗೋಕ್ಕೆ ಊರಿಗೆ ಹೋಗಕ್ಕೆ ರೆಡಿ ಆಗಿದ್ರು. ಪಾಪ ನಮಸ್ಕಾರ ವಿಡಿಯೋ ಮ್ಯಾಮ್ ಚುಚ್ತಾನೆ. ಎಸ್ಪರಾಗ್ರ ಇಲ್ಲ
ಹಿಂಗಿಷ್ಟ. ಈಗ ರುಚಿಗೆ ತಕ್ಕಷ್ಟು ಏನು ಹಾಕಿದ್ರಿ ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದಾರೆ. ನಿಮ್ಮ ಸಾಲ್ಟ್. ಮ್ಯಾಮ್ ಈಗ ಅಡುಗೆ ಮಾಡ್ತಾರಲ್ಲ ಅವ್ರ ಅಮ್ಮಂಗೆ ಕಷ್ಟ ಕೊಡೋಕ್ಕೆ ಶುರು ಮಾಡಿದ್ದಾರೆ ಮ್ಯಾಮು. ಒಂದೊಂದು ಕಡೆ ಎಲ್ಲ ಕಡೆನೂ ಚೆಲ್ಲಿದ್ದಾರೆ. ಅದೇನಾಗೈತೋ ಏನೋ ಗೊತ್ತಿಲ್ಲ. ಇವನು ನಗ್ತವನೆ. ಎರಡಾನು ಇದು ಈಗ ನೀರು ಕುಡಿತಿದ್ದಾರೆ ತಂಗಿ. ಇವ್ ನಮ್ಮ ಬಾಸ್, ನಮ್ಮ ಫ್ರೆಂಡು ಅಡುಗೆ ಮಾಡ್ತಿರೋರು. ಫಸ್ಟ್ ಟೈಮ್ ಅಡುಗೆ ಮಾಡ್ತಾರೇನಪ್ಪ ಗೊತ್ತಿಲ್ಲ. ಮಾರ್ಕ್ಸ್ ಕಟ್ಟು ರೇಕ್ಸಿರಿ ಇವಾಗ ರಿಯಲ್ ಮ್ಯಾಚ್ ಫೈನಲ್ ಟೇಸ್ಟ್ ಇದು. ಪರ್ಫೆಕ್ಟ್ ಅಂತಪ್ಪ. ಏನೋ ಗೊತ್ತಿಲ್ಲ. ಇದು ಪಾನಿಯನ್ನು ಹೆಚ್ಕೊಂಡಿದ್ರಲ್ಲಪ್ಪ ಅದನ್ನ ಹಾಕ್ತೋರ್ಕೊಂಡ್ರಪ್ಪ. ಅದನ್ನ ಅಲ್ಲಿಗೆ ಹಾಕಬೇಕು. ಬಿಕಾಸ್ ಕ್ರೀಮ್ ಅಲ್ವಾ, ಕ್ರೀಮಿ ಪಾಸ್ತಾ ಅಲ್ವಾ, ವೈಟ್ ಸಾಸ್ ಅಲ್ವಾ, ಸ್ವಲ್ಪ ಖಾರ ಇರಬೇಕು. ಲಾಸ್ಟ್ ಮಾಡಿದ್ದು ರೆಡ್ ಚಿಲ್ಲಿ ಪಾಸ್ತಾ. ಇದು ವೈಟ್ ಸಾಸ್ ಪಾಸ್ತಾ ಮೀನ್ಸ್ ಪೆಪ್ಪರ್ ಪೌಡರ್. ಮೆಣಸು ಇಲ್ಲಿ ಇವಳು ಮೆಣಸು ಅಂತ ಸ್ಟ್ರಾಂಗ್ ಹುಡುಗಿರು. ಸುಮ್ಮನೆ ಇಲ್ಲಿ ವಿಡಿಯೋ ನನಗೆ ಹೊಡಿತಲ್ಲ. ನನಗೆ 10 ಮಾರ್ಕ್ಸ್ ಕೊಟ್ಟಾಗ ವಿಡಿಯೋ ಚೆನ್ನಾಗಿ ಬರ್ತೀನಿ. ಮೆಕ್ಕೆಜೋಳವನ್ನು ಹಾಕುತ್ತಿದ್ದಾರೆ ಕಣ್ರಪ್ಪ. ಗೊತ್ತೇನಪ್ಪ ಮೆಕ್ಕೆಜೋಳ ಅಂದರೆ? ನೋಡಿ ಗಾಯ್ಸ್, ನೀವು ಈಗ ನೀವು ಎಲ್ಲ ಯೋಚನೆ ಮಾಡ್ಕೊಳ್ಬೋದು, ಇಮ್ಯಾಜಿನೇಷನ್ ಮಾಡ್ಕೋಬೋದು. ನಾನು ಕ್ಲಾಸಲ್ಲಿ ನನಗೆಲ್ಲ ಎಷ್ಟು ಕಾಟ ಕೊಡ್ತಾರೆ ಅಂತ ನೀವು ಇವಾಗ ಯೋಚನೆ ಮಾಡ್ಬೋದು. ಕಾಟ ಕೊಟ್ಟು ಊಟಕ್ಕಿಂತ ಮುಂಚೆ ಬರುತ್ತೀವಿ ಪೀರಿಯಡು. ಕಾಟ ಕೊಟ್ಟು ಎನರ್ಜಿ ಕಡಿಮೆ ಮಾಡಿರ್ತೀವಿ. ಹೊಟ್ಟೆ ತುಂಬ ಊಟ ಮಾಡಿ ಮತ್ತೆ ಎನರ್ಜಿ ಬರ್ಸ್ಕೊಂತಾರೆ. ನೆಕ್ಸ್ಟ್ ಪೀರಿಯಡ್ ಮತ್ತೆ ಎನರ್ಜಿ ಹೋಗುತ್ತೆ. ಈಗ ನಮ್ಮ ಪ್ರೆಸೆಂಟ್ ನಮ್ಮ ಮ್ಯಾಮ್ಗೆ ನಾವು ಒಂದು ಗಿಫ್ಟ್ ಕೊಟ್ಟಿದ್ದೀವಿ. ಅದು ಮ್ಯಾಮ್ ಹೇಳಲ್ವಂತೆ, ಯಾಕೋ ಗೊತ್ತಿಲ್ಲ. ಎಲ್ಲರೂ ಏನೋ ಸರ್ಪ್ರೈಸ್ ಅಂತಿದ್ರಂತೆ ಮನೇಲೆಲ್ಲ. ಏನು ಅಂತ ನಮಗೂ ಗೊತ್ತಿಲ್ಲ. ಕೇಳೋಣ. ಹೇಳ್ತಿದ್ರಲ್ಲ ಅವಾಗಲೇ ನೀವು. ಆಂಟಿ ತಾಮಂದ್ರಲ್ಲ, ಏನದು? ಕೇಕು ಫೇವ್ರೇಟಾ? ನಾವು ತಂದು ಮಾತ್ರ ನಮ್ಮ ಮ್ಯಾಮಿಗೆ ಫೇವ್ರೇಟ್ ಇರೋ ಕೇಕೆ ತಂದಿದ್ವಿ ಕಣ್ರಪ್ಪ. ನಾನು ಮಾಡ್ತಿದ್ದೀನಿ. ಇಷ್ಟೊತ್ತಾಗ ನಮ್ಮ ಮ್ಯಾಮ್ ಅಲ್ಲೆಲ್ಲ ಮಾಡ್ತಿದ್ರೆ ನೋಡ್ರಿ. ಸೊ ನಾನು ಮುಖ ತೋರಿಸ್ಕೊಂತೀರಾ ಯಾರು ಅಂತ ಹಸ್ತಾಗ್ತಾರೆ ನೋಡ್ರಪ್ಪ. ಹಸ್ತಾಗ್ತಿದ್ದೀನಿ. ಮತ್ತೆ ಈಗ ಕೇಸನ್ನು ತಗೊಂಡಿದ್ದಾರೆ. ಮತ್ತೆ ಈಗ ನಾವು ಮಿಕ್ಸ್ ಮಾಡ್ತಿದ್ದೀವಿ. ನಾಯಿ ಕಚ್ಚಿಸ್ಕೊಂಡು ಒಂದ್ಸತಿ ಎಕ್ಸ್ಪೀರಿಯನ್ಸ್ ಆಗಿದೆ. ಅದಕ್ಕೆ ಅವಾಗ್ಲಿಂದ ಹಂಗೆ ಆಡ್ತವ್ರೆ. ದಯವಿಟ್ಟು ಚೆನ್ನಾಗಿಲ್ಲ ಅಂದರೆ ಬೇಜಾರು ಮಾಡ್ಕೋಬಾರ್ದು. ನಮ್ಮ ಮ್ಯಾಮ್ ಮಾಡೋದು ಚೆನ್ನಾಗೇ ಇರುತ್ತೆ. ಆದರೆ ಹಾಸ್ಪಿಟ್ಲಿಗೆ ಹೋಗಿಲ್ಲ ಸಾಕು. ತಮಾಷೆಗೆ 10 ಮಾರ್ಕ್ಸ್ ಗಟ್ಟು ಅಂದರೆ 20 ಮಾರ್ಕ್ಸ್ ಎಕ್ಸ್ಟ್ರಾ ಕೊಡ್ತಾರಂತೆ. ಕೊಡ್ತಾರೆ ನಮ್ಮ ಮ್ಯಾಮ್. ಒಳ್ಳೆಯವ್ರು. ನಿನ್ನಂಗೆ ಕೆಟ್ಟವ್ರು. ಏನು ಹೇಳಿದ್ರು ಎಸ್. ಅದಕ್ಕೆ ಈಗ ಕಬಾಬ್ ತಂದಿದ್ದೀವಿ, ಪಾಸ್ತಾನು ಮಾಡ್ತಿದ್ದೀವಿ. ಇವನ್ ಮಾಡಿದ ಕೆಲಸ ನೋಡಿ. ಇವನು ಕ್ಯಾಮ್ರಾಮನ್ ತಪ್ಪಾಗೆ ಆಗುತ್ತೆ ಗಾಯ್ಸ್. ಕ್ಲೀನ್ ಧೂಳು ಮಾಡಿಬಿಟ್ಟು ಅಲ್ಲ ಕೊಳೆ ಮಾಡಿಬಿಟ್ಟು ಎಲ್ಲ ಬಿಡಿಸ್ಬಿಟ್ಟು ಇವಾಗೆಲ್ಲ ಕ್ಲೀನ್ ಮಾಡ್ತವ್ರೆ. ಕ್ಲೀನ್ ಮಾಡಿದಾತು. ಕೈ ಒರೆಸ್ಕೊಂತಿದ್ವಿ. ಏನು ಬೇಜಾರು ಮಾಡ್ಕೋಬಾರ್ದು. ಅವರು ಇವತ್ತು 10 ಜನ ಬಂದಿದ್ದೀವಿ. ಅವ್ರು ಮಾಡೋದು ಬರೀ 4 ಜನಕ್ಕೆ ಮಾಡ್ತಾರೆ. ಇಲ್ದಿದ್ರೆ 3 ಜನಕ್ಕೆ ಮಾಡ್ತಾರೆ. ಇಲ್ಲ ಒಬ್ಬರೇ ಮಾಡ್ಕೊತಾರೆ. ಸೊ ಇವತ್ತು ಒಂಚೂರು ಕೈ ತಪ್ಪು ಹೋಗ್ಬಿಟ್ಟಿದೆ. ಏನು ಅನ್ಕೋಬಾರ್ದು ಗೈಸ್. ವಿನಿಗರ್ ಹಾಕ್ರಿ ಮ್ಯಾಮ್ ಅಂತಂದರೆ ಅಂಗಡಿ ಐಟಮ್ ಎಲ್ಲ ಯೂಸ್ ಮಾಡಬಾರ್ದು, ಅನ್ಹೆಲ್ತಿ ಅಂತ ಹೇಳ್ತವ್ರೆ. ಕೈ ನೋವು ಹೋಗೋದು. ಅಯ್ಯೋ ಬೇವರೆಲ್ಲ ಬರ್ತೈತೆ ಅಂತ ಎಲ್ಲ ನನ್ನ ಹೆಸ್ರು ಹೇಳ್ತಾರೆ ಗಾಯ್ಸ್. ಆಮೇಲೆ ಸೀದೋದ್ರೆ ನನ್ನ ಹೆಸ್ರು ಹೇಳೋರು. ಕ್ಯಾಮ್ರಾಮೇ ಒಂಚೂರು ಅಡುಗೆ ಬೆಟ್ಟ ಆಗೋಣ ಒಂಚೂರ ಕೊಡ. ಇಲ್ಲಿ ನಿಮ್ಮ ಕ್ಯಾಮ್ರಾ ಅದನ್ನು ತೋರಿಸ್ರ ಡಿಸಲ್ವ್ ಮಾಡ್ತಿರೋದು. ಇಶಾಂತ್ ಅವ್ರಿ, ಚಿನ್ಮಯ್, ಎರಿಯಡ, ಉದಯ್ ಮ್ಯಾಮಿಗೆ ಒಂಚೂರು ಹೆಲ್ಪ್ ಮಾಡ್ತವ್ರೆ. ಇವಾಗ ಪಾಸ್ತಾ ಹೋಗಿ ಉಪ್ಪಿಟ್ಟು ಆಗ್ತಾ ಇದೆ ಗಾಯ್ಸ್. ಅದಕ್ಕೆಲ್ಲ ನೀರು ಬರ್ತಿರೋದು, ಸೆಕೆಗೆ ನೀರು ಬರ್ತಿರೋದು ಗಾಯ್ಸ್. ನಂಬೇಡ್ರಿ. ಸೆಕೆಗೆ ನಾ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀನಿ, ಸೆಕೆಗೆ ಅಂತೀಯಲ್ಲ. ಕಟ್ಟು ಹೇಳಿ ಅಕೌಂಟ್ ಮಾಡ್ಕೊಡ್ರ. -1 -2 2 ಪೇಜ್ ಬರೋದ್ರ ಹಾಗೆ ಬಾಡಿ ಪಾಸ್ ಫ್ಯಾನ್ ನೋಡ್ರಯ್ಯ. ಏನ್ರಿ ಮೀಡಿಯಾ ನೀವು ಯಾಕೆ ಫ್ಯಾನ್? ನಾನಾ ಏನ್ರಿ ಮೀಡಿಯಾ ಅಪ್ಪು ಮಾಡ್ರಿ ಗಾಯ್ಸ್. ಅಪ್ಪು
ಅಪ್ಪು ಫ್ಯಾನ್ ಆಗ್ಬಿಟ್ಟು ಏನ್ರಿ ವಿಡಿಯೋ ಅಂತಾರಲ್ಲ ಗಾಯ್ಸ್. ಅಪ್ಪು ಫ್ಯಾನ್ಸ್ ಆಗ್ಬಿಟ್ಟು ಏನ್ರಿ ವಿಡಿಯೋ ಅಂತಾರಲ್ಲ ಗಾಯ್ಸ್. ಕಿಚ್ಚ ಬ್ಯಾಸ್ ಫ್ಯಾನ್. ಬೆಣ್ಣೆ ಸಕ್ಕತ್ತಾಗಿ ಹಾಕಿದ್ರು ಗಾಯ್ಸ್. ದಿಸ್ ಇಸ್ ದ ಥರ್ಡ್ ಟೈಮ್. ಎರಡನೇ ಸತಿ ಅಲ್ವಾ ಸೀಕ್ರೆಟ್ ಎಲ್ಲ ಹೇಳ್ಬಾರ್ದು ಹಂಗೆಲ್ಲ. ಸೀಕ್ರೆಟ್ ರೆಸಿಪಿ ಅವೆಲ್ಲ ವಿಡಿಯೋಲಿ ಎಕ್ಸ್ಪ್ಲೋರ್ ಮಾಡ್ತಾರೆ, ಸೀಕ್ರೆಟ್ ಎಕ್ಸ್ಪ್ಲೋರ್ ಮಾಡಲ್ಲ ಅಂತಾರೆ ಗಾಯ್ಸ್. ಏನ್ ಗಾಯ್ಸ್ ಇದು ನ್ಯಾಯನಾ? ಮೈನಸ್ ಅನದರ್ ಒನ್ ಆ ಕಡೆ ನಾವೆಲ್ಲ ಗಾಯ್ಸ್ ಇವೆಲ್ಲ ಕಾಮಿಡಿಗೆ ಗಾಯ್ಸ್, ಡೋಂಟ್ ಟೇಕ್ ಸೀರಿಯಸ್. ಇವರೆಲ್ಲ ಗಿಫ್ಟ್ ಕೊಟ್ಟಿರೋದು ಏನ್ ಗೊತ್ತಾ? ತಲೆನೋವು. ಕರೆಕ್ಟ್, ತಲೆನೋವು ಬರ್ತಡೇ ದಿನ ಎಂತ ಕೇಳ್ರಿ ಕೆಲಸ ಮಾಡಿಸಿದ್ದು. ದಿನ ಕೆಲಸ ಮಾಡ್ಲಿ ಅಂತ ಬರ್ತಡೇ ದಿನ ಕೆಲಸ ಮಾಡಿಸಿದ್ವಿ ಗಾಯ್ಸ್, ಬೇಜಾರು ಮಾಡ್ಕೊಂಬೇಡ್ರಿ. ಮೈನಸ್ ಒನ್ ವೈಟ್ ಪಾಸ್ತಾ ವಾಸ್ ರೆಡಿ. ನನಗೆ ರೆಡಿ ಆಗಿದೆ. ಈಗ ಹೊಟ್ಟೆ ನೋವು ಬಂದ ನನಗೆ ಗೊತ್ತಿಲ್ಲ ಹೆಂಗ್ ಬಂದಿದೆ ಅಂತ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಚೆನ್ನಾಗೈತೇನ್ರು? ಜಾಸ್ತಿ ಆಗೈತಾ? ಉಪ್ಪಿಟ್ಟು ಮಾಡ್ಕೊಟ್ರ ಪಾಸ್ತಾದಲ್ಲಿ ಇಲ್ವೇನೋ ಸಂಗೊಳ್ಳಿಗೆ ಆ ಥರ ಎಕ್ಸ್ಪ್ರೆಷನ್ ಕೊಡ್ತಿದ್ದೀಯಾ? ಸ್ವಲ್ಪ ಇದಿರ್ಬೇಕಿತ್ತು. ಅಲ್ಲ ಕ್ರೀಮಿ ಆಗಿ ಅದು ಬೆಣ್ಣೆ ಕಡಿಮೆ ರಂಜಿಗೆ ಹಾಕೊಂಡಂಗೆ ಸ್ವರ್ಗ. ಕಬಾಬ್ ಚಟ್ನಿ ಹಾಕು. ಈ ಪಾಸಾದ್ರೆ ಫೋರ್ತಾ ಆಗಲ್ಲ. ಅಲ್ಲಿ ಮುಗೀತು ಕತೆ. ಹಾಸ್ಟೆಲ್ ವಾರ್ಡನ್ ಸಮರ್ಪ ನಾನು ಕಲ್ತಿಲ್ಲ ಅಂತ ಓಡ್ಸಲ್ಲ, ಇವಳು ಬೀಳಿಸ್ತಾಳೆ ಅಂತ ಓಡ್ಸಲ್ಲ. ಚೆನ್ನಾಗಿತ್ತೇನ್ರ? ತಲೆ ಸುತ್ತ ಬಂದಿರ್ತಾನೆ ಯಾರಿಗೂ. ಯಾರಿಗಾರು ಸುಸ್ತಾಯ್ತಾ? ಆಸ್ಪತ್ರೆಗೆ ಸೇರಿಸ್ಬೇಕಾ ತಿಂದಾದ್ಮೇಲೆ? ಮಾಡಲ್ಲಪ್ಪ ಅವರೆಲ್ಲ ದೊಡ್ಡ ಬತ್ತೈತೆ. ಫೈನಲ್ ಬಂತು. ಬೇಡ ಮಾತಾಡೋಣ. ಅಪ್ಪ ತಗೊಂಡಿರೋದು ಎಲ್ಲಿಂದ ಗೊತ್ತಿಲ್ಲ. ಗಾಸ್ ಎಲ್ಲ ಪಾರ್ಟಿ ಮುಗೀತು. ಗಾಸ್ ಅದೊಂದು ಬರುತ್ತಲ್ಲ, ಆಯ್ ಗ್ಯಾಸ್ ಇನ್ನೊಬ್ಬ ಬಿಟ್ಟು ಅದು ಸಿಲಿಂಡರ್ ಕಣಕ ಗ್ಯಾಸ್ ಅಲ್ಲ, ಅದ್ರೊಳಗೆ ಗ್ಯಾಸ್ ಅಂತ ಕಾಣಿಸ್ತಿದೆ ಗಾಯ್ಸ್. ಪಟಾಕಿ ಪಟಾಕಿ ಹೊಡ್ಸಿದೀವಿ ನೋಡಿ ಗಾಯ್ಸ್. 1,000 ರೂಪಾಯಿ ಪಟಾಕಿ ಹೊಡ್ಸಿದೀವಿ ಗಾಯ್ಸ್. ಇಲ್ಲಿರೋ ಎಲ್ಲಾರು 1,000 ರೂಪಾಯಿ ಹಾಕಿದ್ರೆ, ಹುಡುಗಿ ಮಾತ್ರ 200 ರೂಪಾಯಿ ಹಾಕೋರೆ. 3 ಮಾರ್ಕ್ಸ್ ಕಟ್ಟು. ನೋಡಿ ಗೈಸ್, ಇವಾಗ ಇವಳು ಲೆಂತ್ ಮಾಡಿದಾಳೆ. ಸ್ವಲ್ಪ ತರ್ಲೆ ಸ್ವಲ್ಪ ಜಾಸ್ತಿ ಮಾಡಿದಕ್ಕೆ ಕ್ಯಾಮ್ರಾಮನ್ ಸರಿ ಮಾಡೋದಕ್ಕೆ 3 ಮಾರ್ಕ್ಸ್ ಕಡಿಮೆ ಮಾಡಿದೆ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಲೈಫ್ ಆಫ್ ಚಾನಲ್ ಅಂತ. ನಮಸ್ಕಾರ, ಗುಡ್ ನೈಟ್. ನಾಳೆ ಸಿಗೋಣ ಮತ್ತೆ ಇದೇ ವಿಡಿಯೋ. ಬೇಡ ಸಿಗ್ಬೇಡ್ರಿ ನೀವು. ಮತ್ತೆ ಬರ್ತೀವಿ ದಯವಿಟ್ಟು. 1 ಸೆಕೆಂಡ್. ಥ್ಯಾಂಕ್ ಯು. ಕನ್ನಡದಲ್ಲಿ ಹೇಳ್ರ ಬಾಯಿ ಮುಚ್ಕೊಂಡು. ಊರಿಗೆಲ್ಲ ಹೇಳ್ಕೊಂಬರ್ರಿ, ನಡೀರಿ.